ಒಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ವಯಸ್ಸಾದ ಸಿಂಹವೊಂದು ಆಹಾರವನ್ನು ಹುಡುಕೊಂಡು ನಡ್ಕೊಂಡು ಹೋಗ್ತಾ ಇತ್ತು. ಅರೆ, ಒಂದು ಮೊಲ. ಈಗ ಇವನ್ನ ಹಿಡಿದು ತಿಂದುಬಿಟ್ರೆ ಸ್ವಲ್ಪ ಹಸಿವು ನೀಗುತ್ತೆ. ಆಹಾ, ಇದನ್ನ ಹಿಡಿದು ತಿಂದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಅಯ್ಯೋ, ಅವ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ನಾನು ಓಡಿ ಓಡಿ ಸುಸ್ತಾಗೋದೆ. ಅಮ್ಮ, ಈ ಹಸುವಿಂದ ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಏನು ಅಂತ ಮಾಡೋದು? ಆಗ ಸ್ವಲ್ಪ ದೂರದಲ್ಲಿ ಮರದ ಅಡಿಯಲ್ಲಿ ಹಣ್ಣು ತಿನ್ನುತ್ತಿದ್ದ ಅಳಿಲನ್ನು ಸಿಂಹ ನೋಡಿತು. ಒಂದು ಮಿಸ್ ಆದರೆ ಇನ್ನೊಂದು ಸಿಗುತ್ತೆ ಅಂತ ಹೇಳ್ತಾರೆ. ಮೊಲ ಹೋದ್ರೇನಾಯ್ತು, ಅಳಿಲ್ ಸಿಕ್ತಲ್ಲ, ಅದನ್ನೇ ತಿಂದುಬಿಡೋಣ. ಅಯ್ಯೋ, ಮರದ ತುಂಡನ್ನ ಕಡ್ದಿದ್ದಕ್ಕೆ ಹಲ್ಲು ಕೂಡ ನೋಯ್ತಾ ಇದೆ. ತಡಿಯಕ್ಕಾಗ್ತಿಲ್ವಲ್ಲ. ಆ ಅಳಿಲು ಸಹ ನನ್ನಿಂದ ತಪ್ಪಿಸ್ಕೊಂಡು ಓಡೋಗೋದಕ್ಕಿಂತ ಮುಂಚೆ ಅದನ್ನು ಹೇಗಾದ್ರೂ ಮಾಡಿ ತಿನ್ಬಿಡ್ಬೇಕು. ಇದನ್ನ ನೋಡ್ತಾ ಇದ್ರೆ ನನ್ನ ಹಸಿವು ನೀಗೋ ಅಂತ ಅಳಿಲು ಅನ್ಸುತ್ತೆ. ಒಂದೇ ಒಂದು ಸಿಕ್ಕಿರೋದು, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದು ನನ್ನ ಹಸಿವನ್ನ ನೀಗ್ಸೋಕೆ ಅಂತಾನೆ ಹುಟ್ಟಿರೋ ತರ ಇದೆ. ಅಮ್ಮ, ಮೊಲ ಅಂತೂ ಸಿಗ್ಲಿಲ್ಲ ಅಂತ ನೋಡಿದ್ರೆ ಹಳ್ಳಿಲಿ ಕೂಡ ತಪ್ಪಿಸ್ಕೊಂಡು ಹೊರಟೋಯ್ತಲ್ಲ. ನನ್ನ ಬಾಯಲ್ಲಿ ಉಳಿದಿದ್ದಂತೆ 2-3 ಹಲ್ಲುಗಳು ಹೋಯ್ತೆ. ಪಾಪ, ಆ ವಯಸ್ಸಾದ ಸಿಂಹ ಅಳಿಲನ್ನ ಕೂಡ ಹಿಡಿಯಕ್ಕಾಗದೆ ಇದ್ದ ಕಾರಣ ಮನಸ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಚಿಂತೆ ಮಾಡೋದಕ್ಕೆ ಶುರು ಮಾಡ್ತು. ಕಾಡಲ್ಲಿರೋ ಯಾವ ಪ್ರಾಣಿಗಳಿಗೂ ಈ ಹಳೆ ರಾಜನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ದಂಗೆ ಹೋಗ್ಬಿಟ್ಟಿದೆ. ಇಲ್ಲ ಅಂದಿದ್ರೆ ಅವರೆಲ್ಲ ಸಂತೋಷವಾಗಿ ನನ್ನ ಕಣ್ಣು ಮುಂದೆ ಬಂದು ನಿಂತ್ಕೋಬಹುದಲ್ವಾ. ಇನ್ನು ಮೇಲೆ ಇದನ್ನ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ಹೀಗೆ ತುಂಬಾ ಬೇಜಾರಿನಿಂದ ನಡ್ಕೊಂಡು ಹೋಗ್ತಿದ್ದಾಗ ದಾರಿಯಲ್ಲಿ ಕಂಡಂತ ಒಂದು ಗುಹೆ ಸಿಂಹದ ಕಣ್ಣಿಗೆ ಬಿತ್ತು. ಈ ಗುಹೆ ಒಳಗಡೆ ಸ್ವಲ್ಪ ಹೊತ್ತು ಹೋಗಿ ನಿದ್ದೆ ಮಾಡೋಣ. ಸಾಯಂಕಾಲ ಆದ್ಮೇಲೆ ಇದರಲ್ಲಿ ವಾಸವಾಗಿರೋ ಮೃಗ ಬಂದ್ಬಿಡುತ್ತೆ. ಅದಾದ್ಮೇಲೆ ಅದನ್ನ ಬೇಟೆ ಆಡಿ ತಿಂದಾಕ್ಬಿಡೋದೇನೆ. ಐಡಿಯಾ 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 ಸೂಪರ್ ಐಡಿಯಾ. ಆದಷ್ಟು ಬೇಗ ಅಲ್ಲಿ ಕತ್ತಲಾಗೋಕ್ ಶುರುವಾಯ್ತು. ಹಾ, ನರಿ ಅವರೇ, ನಾವು ನಾಳೆ ಮತ್ತೆ ಭೇಟಿ ಆಗೋಣ. ಹಾಗಾದ್ರೆ ಸರಿ, ನಾಳೆ ಬೆಳಗ್ಗೆನೆ ನಿಮ್ಮನ್ನು ಭೇಟಿ ಮಾಡಕ್ಕೆ ಬಂದ್ಬಿಡ್ತೀನಿ. ಏ ಗೆಳೆಯ, ಸ್ವಲ್ಪ ನಿಂತ್ಕೋ. ಏನಾಯ್ತು? ಏನು ವಿಷಯ? ಇದು ನೋಡ್ದ ನೀನು? ಈ ಹೆಜ್ಜೆ ನೋಡಿದ್ರೆ ಯಾವುದೇ ಪ್ರಾಣಿ ಒಳಗಡೆ ಹೋಗಿದೆ ಅಂತ ಅನ್ನಿಸ್ತಾ ಇಲ್ಲ ನಿನಗೆ? ಹೌದು. ನಿನ್ನ ಈ ಗವಿಯಲ್ಲಿ ಯಾರೋ ಪ್ರವೇಶ ಮಾಡಿದಾರೆ ಅನ್ಸುತ್ತೆ. ಅದು ಯಾರು ಅಂತ ತಿಳ್ಕೊಳ್ಳೋಣವಾ? ಅದು ಯಾರಂತ ಗೊತ್ತಾಗ್ತಿಲ್ವೇ? ಆದ್ರೆ ಅದು ಯಾರಂತ ಗೊತ್ತಿಲ್ಲದೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ಅಯ್ಯೋ, ಈಗ ಅದನ್ನು ಹೇಗೆ ಆಚೆ ತಳ್ಳೋದು? ಹಾ, ನೀನು ಭಯಪಡಬೇಡ ಗೆಳೆಯ, ನಾನು ಅದಕ್ಕೊಂದು ದಾರಿ ಮಾಡ್ತೀನಿ. ಬುದ್ಧಿಶಾಲಿಯಾದಂಥ ನರಿ ತಕ್ಷಣ ಒಂದು ಸಂಚು ಮಾಡೋಣ ಅಂತ ಪ್ಲಾನ್ ಮಾಡ್ದ. ಅವನು ಗುಹೆ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಜೋರಾಗಿ ಕಿರ್ಚೋದಕ್ ಶುರು ಮಾಡ್ದ. ನನ್ನ ಪ್ರೀತಿಯ ಗುಹೆ, ನೀನು ಚೆನ್ನಾಗಿದ್ಯಾ? ಆದ್ರೆ ಗುಹೆ ಒಳಗಡೆ ಇದ್ದಂಥ ಆ ಸಿಂಹಕ್ಕೆ ಈ ಶಬ್ದನ ಕೇಳಿ ಸಂದೇಹ ಶುರುವಾಯ್ತು. ಈ ನರಿಗೇನು ಹುಚ್ಚಿಗೆ ಹಿಡಿತಾ? ಇವನು ಯಾಕೆ ಜೀವಾನೇ ಇಲ್ದೇ ಇರೋ ಈ ಗುಹೆನ್ ನೋಡಿ ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ದಾನೆ. ಏ ಗುಹೆ, ಏನಿನ್ನು ಒಂದು ಮಾತನ್ನು ಆಡದೆ ಸುಮ್ಮನೆ ಇದೆಯಾ? ಬೆಳಗ್ಗೆ ತಾನೇ ನೀನು ನನ್ನ ಹತ್ರ ಚೆನ್ನಾಗಿ ಮಾತಾಡದೆ. ಮತ್ತೆ ಮತ್ತೆ ಈ ನರಿ ಈ ಗುಹೆ ಜೊತೆಗೆ ಮಾತಾಡ್ತಿದ್ದಾನಲ್ಲ. ಹಾಗಾದ್ರೆ ಇದು ಮಾತಾಡೋ ಗುಹೆ ಇರಬಹುದಾ? ಹಾಗಾದ್ರೆ ಗುಹೆಗೆ ಬದಲಾಗಿ ನಾನೇ ಉತ್ತರ ಕೊಡೋದು ಉತ್ತಮ ಅನ್ಸುತ್ತೆ. ನಾನೀಗ ಚೆನ್ನಾಗೇ ಇದ್ದೀನಿ, ಪರಮ ಸುಖವಾಗಿದ್ದೀನಿ. ಬಂದು ವಿಚಾರಿಸ್ಬಿಟ್ಟು ಹೋಗು. ನಾವು ಒಳಗಡೆ ಕೂತ್ಕೊಂಡು ಮಾತಾಡೋಣ ಬಾ. ಕರಡಿ ಗೆಳೆಯ, ಈಗ ನಿನ್ನ ವಿಷಯ ಅರ್ಥ ಆಗ್ತಿದ್ಯಾ? ಒಳಗಡೆ ಒಂದು ಸಿಂಹ ಇದೆ.
ಭಯ ಬಿಡು, ನೀನ್ ನನ್ನ ಜೊತೆ ಬಂದ್ಬಿಡಪ್ಪ. ಇವತ್ತು ರಾತ್ರಿಗೆ ನನ್ ಜೊತೆನೆ ಮಲ್ಕೋ, ಆ ವ್ಯವಸ್ಥೆ ಎಲ್ಲ ನಾನ್ ಮಾಡ್ತೀನಿ. ಹೀಗೆ ಕರಡಿನೂ ನರಿನೂ ಆ ಸಿಂಹದ ಕಣ್ಣಿಗೆ ಬೀಳ್ದಿರೋ ಹಾಗೆ ತಪ್ಪಿಸ್ಕೊಂಡ್ರು. ಆ ಸಿಂಹಕ್ಕೆ ಏನು ತಿನ್ನೋದಕ್ ಸಿಗ್ಲೇ ಇಲ್ಲ. ಒಂದು ಕಾಲದಲ್ಲಿ ಒಂದು ಜಾಗದಲ್ಲಿ ತುಂಬಾ ಸೋಂಬೇರಿಯಾಗಿದ್ದಂಥ ಒಂದು ಹಾವು ಇತ್ತು. ಚಿಕ್ಕ ಚಿಕ್ಕ ಜೀವಿಗಳನ್ನ ಯಾಮಾರಿಸಿ ತಿನ್ನೋದೇ ಅದರ ಕೆಲಸವಾಗಿ ಹೋಗಿತ್ತು. ಕಪ್ಪೆಗಳನ್ನ ತಿಂದು ಎಷ್ಟು ದಿನ ಆಯ್ತು. ಇವತ್ತು ಹೇಗಾದ್ರೂ ಮಾಡಿ ಒಂದು ಕಪ್ಪೆನಾದ್ರೂ ತಿನ್ಬಿಡ್ಬೇಕು. ಅದಕ್ಕೇನಾದ್ರೂ ಒಂದು ದಾರಿ ಕಾಣುತ್ತಾ? ಸಿಗುತ್ತೆ, ಎಲ್ಲೋಗುತ್ತೆ. ಅಲ್ಲಿ ಪಕ್ಕದಲ್ಲಿ ಒಂದು ಕೊಳದಲ್ಲಿ ಹಲವಾರು ಕಪ್ಪೆಗಳು ಬದುಕ್ತಾ ಇದ್ವು. ಆ ಜಾಗನ ಹುಡುಕೊಂಡು ಆ ಹಾವು ಅಲ್ಲಿಗೆ ಹೋಯ್ತು. ಆ ಹಾವು ಸ್ವಲ್ಪನೂ ತಡ ಮಾಡ್ದೆ ಆ ಜಾಗಕ್ಕೆ ಹೋಗಿ ಸೇರ್ತು. ಅಯ್ಯೋ ಹಾವು! ಗೆಳೆಯರೇ, ನನ್ನ ನೋಡಿದ ಕೂಡಲೇ ಎಲ್ಲಿಗೆ ಓಡೋಗ್ತಿದ್ದೀರಾ? ನನ್ನ ನೋಡಿ ಭಯ ಪಡೋದು ಬೇಡ. ನಾನು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ. ಅದೇನಂದ್ರೆ, ನಾನು ನಿಮ್ಮನ್ನೆಲ್ಲ ತಿನ್ನೋದನ್ನ ಬಹಳ ದಿನ ಆಯಿತು ಬಿಟ್ಟು. ಯಾವ ಜೀವಿಗಳನ್ನು ಕೊಲ್ತಾ ಇಲ್ಲ ನಾನೀಗ. ಸಂಪೂರ್ಣವಾಗಿ ನಾನೀಗ ಬದಲಾಗ್ಬಿಟ್ಟಿದ್ದೀನಿ. ಈ ತರ ಎಲ್ಲ ಹೇಳಿ ಯಾಮಾರಿಸ್ಬೋದು ಅಂತ ಅನ್ಕೋಬೇಡಿ. ಇದೆಲ್ಲ ನಿನ್ ಪ್ಲಾನು ಅಂತ ನಮಗೆ ಗೊತ್ತು. ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ಸಹಾಯ ಮಾಡೋದಕ್ಕೋಸ್ಕರನೇ ಇಲ್ಲಿಗೆ ಈಗ ಬಂದಿರೋದು. ನಾನು ಅದ್ ಹೆಂಗೆ? ಕಪ್ಪೆ ಹಿಡಿಯೋ ಕೆಲವು ಆಳುಗಳು ನಾನು ಬರೋ ದಾರಿಲಿ ನೋಡಿದೆ. ಅವರು ಈ ಕಡೆನೇ ಬರ್ತಾ ಇದ್ರು. ಅವ್ರು ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡು ನನಗೆ ಅರ್ಥ ಆಗಿದ್ದೇನೆಂದರೆ, ಆ ವಿಷಯನ ನಿಮ್ಗಳ ಹತ್ರ ಹೇಳೋದಕ್ಕೋಸ್ಕರನೇ ನಾನು ಬೇಗ ಬೇಗ ಇಲ್ಲಿಗೆ ಬಂದೆ. ಹಾವು ಹೇಳಿದ್ದನ್ನ ಕೇಳಿಸ್ಕೊಂಡು ಕಪ್ಪೆಗಳಿಗೆ ಸಂದೇಹನೂ ಭಯನೂ ಆಯ್ತು. ಅವರು ಒಟ್ಟಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಒಂದು ವೇಳೆ ಆ ಹಾವು ಹೇಳಿದ್ದು ಸತ್ಯನೇನೋ ಅಂತ ಅನಿಸ್ತಿದೆ. ನಮ್ಮನ್ನ ಹಿಡಿಯೋರು ಬರೋಕ್ಕಿಂತ ಮುಂಚೆನೆ ನಾವಿಲ್ಲಿಂದ ಓಡ್ ಹೋಗ್ಬಿಡನ್ವಾ? ಅಯ್ಯಯ್ಯೋ, ನಾವು ಈ ಜಾಗ ಬಿಟ್ಟು ಬೇರೆ ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ? ನಾನು ನೀವು ನಂಬುದ್ರಿ ಅಂತ ಹೇಳಿದ್ರೆ ನಾನು ನಿಮ್ಮನ್ನ ಬಹಳ ಸುರಕ್ಷಿತವಾದ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಹಾವು ಹೇಳಿದ್ದನ್ನ ನಂಬಿ ಆ ಕಪ್ಪೆಗಳು ಅವನ ಜೊತೆಗೆ ಪ್ರಯಾಣ ಮಾಡೋದಕ್ಕೆ ಶುರು ಮಾಡಿದ್ವು. ಒಂದು ಕಪ್ಪೆನ ತಿನ್ನಬೇಕು ಅಂತ ಆಸೆ ಪಟ್ಟ ನನಗೆ ಇವತ್ತು 1 ಡಜನ್ ಕಪ್ಪೆಗಳು ಸಿಕ್ಕಿವೆ ತಿನ್ನಕ್ಕೆ. ನಿಮ್ಮನ್ನ ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡೋಗಿ ಸೇರಿಸ್ತೀನಿ ಅಂತ ಹೇಳಿದೆ ಅಲ್ವಾ? ಆ ಸುರಕ್ಷಿತವಾದ ಜಾಗ ನನ್ನ ಹೊಟ್ಟೆ ಅಂತ ಇವ್ರಿಗೆ ಗೊತ್ತಿಲ್ಲ. ಏನನ್ನ ತುಂಬಾ ಮಾತಾಡ್ತಿದ್ದೀರಾ? ಏನಾದ್ರೂ ಸಮಸ್ಯೆನಾ ನಿಮ್ಗೆ? ಅದೆಲ್ಲ ಏನೂ ಇಲ್ಲ. ಸರಿಯಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳಿ, ನಾನೀಗ ಬಹಳ ವೇಗವಾಗಿ ಹೋಗ್ತೀನಿ. ಸುಮ್ಮನೆ ಏನು ಮಾತಾಡದೆ ಈ ಗುಹೆ ಒಳಗೆ ಹೋಗ್ಬಿಡೋಣ. ದಾರಿಲಿ ಕಂಡಂತ ಒಂದು ಗುಹೆಯಲ್ಲಿ ಆ ಹಾವು ಕಪ್ಪೆಗಳನ್ನ ಕರ್ಕೊಂಡು ಒಳಗೆ ಹೋಗ್ಬೇಕು ಅಂತಿತ್ತು. ಅಣ್ಣ, ಈ ಗುಹೆ ಒಳಗಡೆ ಯಾಕೆ ಹೋಗ್ತಿದ್ದೀರಾ ನೀವು? ಇಷ್ಟು ದೂರ ಬಂದ್ಬಿಡಿದೀವಲ್ಲ, ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ. ಅಯ್ಯೋ ಅಣ್ಣ, ಅದ್ರ ಒಳಗಡೆ ಹೋಗ್ಬೇಡಿ. ಸುಮ್ಮನೆ ಭಯ ಪಡಬೇಡಿ. ಅದ್ರೊಳಗೆ ಹೋದ್ರೆ ಏನೂ ಆಗೋದಿಲ್ಲ. ಸ್ವಲ್ಪ ನನಗೂ ಹಸಿವು ತೀರುತ್ತಲ್ಲ. ಅಯ್ಯೋ, ನಾನೇನು
ಹೊಡ್ಬೇಡ. ಅಯ್ಯೋ 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 ಹೊಡಿಬೇಡ. ಅಯ್ಯೋ 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 ಹೊಡಿಬೇಡ. ಹೊಡಿಬೇಡ. ಕಪ್ಪೆಗಳನ್ನ ತಿನ್ನೋದಕ್ಕೆ ಹಾವು ಬಂದಿದೆ ಅಂತ ಗುಹೆಯಲ್ಲಿದ್ದಂಥ ಒಂದು ಪ್ರಾಣಿ ಆ ಹಾವಿಗೆ ಸರಿಯಾಗಿ ಪಾಠವನ್ನ ಕಲ್ಸೋದಕ್ ಹೋಯ್ತು. ಮೋಸ ಮಾಡಿ ಬೇರೆಯವ್ರನ್ನ ಹಳ್ಳದಲ್ಲಿ ತಳ್ಬೇಕು ಅಂತ ಇರೋರು ತಾನಾಗೆ ಹಳ್ಳದಲ್ಲಿ ಬಿದ್ದು ಹೋಗ್ತಾರೆ. ಹಾವಿನ ವಿಷಯದಲ್ಲಿ ಕೂಡ ಇದೇ ನಡೆದೋಯ್ತು. ಅರೆ ಯಾರಪ್ಪ ಇದು? ಆಮೇನು ಮೊಲಾನು ಬಂತ? ಅಂತೋ ನಿಮ್ಮಿಬ್ಬರ ಜಗಳ ಒಂದು ತೀರ್ಮಾನದ ಹಂತಕ್ಕೆ ಬಂತ? ಜಗಳನ ಅದು ನಮ್ಮದೇ ಅಣ್ಣ. ಯಾವ ಮುಟ್ಟಾಳ ಬಂದು ನಿಮ್ಮ ಹತ್ರ ಈ ವಿಷಯ ಹೇಳಿದ್ದು? ಓಟದ ಸ್ಪರ್ಧೆಯಲ್ಲಿ ಮೊಲಾನ ಸೋಲ್ಸಿದ್ರಿಂದ ಹಿಡಿದು ನಂತರ ನಾನು ಈ ಆಮೆಗೆ ಒಂದು ದೊಡ್ಡ ಫ್ಯಾನ್ ಆಗ್ಬಿಟ್ನಲ್ಲ. ಹಾಗ ಸಂತೋಷ. ಮೊಲವೇ, ಆ ನರಿ ಹೇಳಿದ್ದು ಕೇಳಿಸ್ಕೊಂಡೆ ತಾನೇ? ನನಗೀಗ ಬಹಳಷ್ಟು ಫ್ಯಾನ್ಸ್ ಬಂದಾಯ್ತು. ಹೌದು, ನನ್ನ ಮನಸ್ಸಲ್ಲೂ ಈಗ ಒಂದು ಆಸೆ ಇದೆ. ಅದೇನು ಆಸೆ? ಅವತ್ತಿನ ಥರಾನೇ ಒಂದು ಓಟದ ಸ್ಪರ್ಧೆನಾ ಮತ್ತೊಂದ್ಸರಿ ನಾವು ಅದನ್ನೇ ನಡೆಸಿ ನೋಡೋಣವಾ? ಏನದು? ಈಗ್ಲೇನಾ? ಹೌದು, ಈಗ್ಲೇನೆ. ಮೊಲ ಮುಂಚೆನೆ ಓಡ್ ಹೋದ್ರೂ ಆಮೆ ಪಕ್ಕದಲ್ಲಿ ನಾನ್ ಜೊತೆಯಾಗಿರ್ತೀನಲ್ಲ. ಹಾಗೆ ನೋಡೋದಾದ್ರೆ ನಾನೀ ಆಮೆನ ಒಂಟಿಯಾಗಿ ಒಂಟಿಯಾಗ? ಇಲ್ಲ, ಒಂಟಿಯಾಗಿ ಅಂದ್ರೆ ಅದು ಹೊಗಳ್ತಾ ಇದ್ನಲ್ಲ, ಅದನ್ನು ಹೇಳ್ದೆ. ಬೇಡ ಬೇಡ, ನಿಮ್ದು ಯಾವುದೇ ಗೋಲ್ಮಾಲ್ ಕೆಲಸ ನಮ್ಮ ಹತ್ರ ಸೆಟ್ ಆಗಲ್ಲ. ಇಲ್ಲಿ ನೋಡಾವೆ, ನನಗೆ ಯಾಕೋ ಈ ನರಿ ಗೋಲ್ಮಾಲ್ ಕೆಲಸ ಅಂತ ಅನಿಸ್ತಿದೆ. ಬಾ ನಾವು ಹೋಗೋಣ. ಏನಯ್ಯ ಇದು? ನಾನು ಹಾಕಿದ ಪ್ಲಾನು ವರ್ಕೇ ಆಗ್ಲಿಲ್ವಲ್ಲ. ಆಮೇಲೆ ಹಿಡಿದು ತಿಂದುಬಿಡೋಣ ಅಂತ ಆಸೆ ಪಟ್ಟೆ, ಆದರೆ ಇವತ್ತು ಅದು ಯಾವುದು ವರ್ಕೌಟ್ ಆಗಲಿಲ್ಲ. ಆಮೆ, ಅವತ್ತು ನಡೆದ ಓಟ ಸ್ಪರ್ಧೆಯಲ್ಲಿ ನೀ ನನ್ನನ್ನ ಸೋಸ್ತೆ ಅಲ್ಲ? ಅದಾದ್ಮೇಲೆ ನನಗೆ ಕಾಡಲ್ಲಿ ಇಳಿದು ನಡೆಯಕ್ ಆಗ್ಲೇ ಇಲ್ಲ. ನಾನ್ ನಿನ್ನ ಸೋಲ್ಸಿರುವ ಕತೆ ಇದೆಯಲ್ಲ, ಈ ಊರಲ್ಲ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಈ ಕತೆ ಇವಾಗ ಸೂಪರ್ ಹಿಟ್ ಆಗಿ ಹೋಗಿಲ್ಲ ಅಂದ್ರೆ ನೋಡು. ಏನದು? ಹೌದಾ? ನನ್ನಿಂದ ಊರಾಚೆ ಇರೋ ಮೊಲಗಳಿಗೆ ಅವಮಾನ ಆಯ್ತಾ? ಏನೇ ಹೇಳಿದ್ರು ನಿನಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಇರೋದು ಸತ್ಯನೇ. ಅದೀಗ ನಿಜವಾಯ್ತಲ್ಲ. ಅಹಂಕಾರ ಇಲ್ಲ ಅನ್ನೋ ಯಾವ ಅಹಂಕಾರೂ ಇಲ್ಲ ನನಗೆ. ಹೌದು, ಅಲ್ಲಿ ನೋಡಿ ಸಿಂಹ ಬರ್ತಾ ಇದೆ. ಅಯ್ಯಯ್ಯೋ, ಸಿಂಹ ಈಗ ನಮ್ಮ ನೋಡ್ಬಿಡಂಗಿದೆಯಲ್ಲ. ಇವಾಗ ನಾವು ಏನ್ ಮಾಡೋದು? ನಮ್ಮಿಂದ ಸಿಂಹವನ್ನು ಏನು ಮಾಡಕ್ಕಾಗಲ್ಲ. ಬದಲಾಗಿ ಅವನೇ ನಮ್ಮನ್ನೇನಾದ್ರೂ ಮಾಡ್ತಾನೆ ನೋಡು. ಇಂಥ ಟೈಮಲ್ಲೂ ಕೂಡ ನೀನು ಕಾಮಿಡಿ ಮಾಡ್ತಾ ಇದೆಯಲ್ಲ. ಮೊಲವೇ, ನಿನ್ನ ಕತೆ ಮುಗೀತು ಅಂತ ತಿಳ್ಕೊ. ಸಿಂಹ ಹಿಡಿದು ನಿನ್ನನ್ನು ತಿನ್ನುಬಿಡುತ್ತೆ. ನಿನಗೆ ಜೀವದ ಮೇಲೆ ಆಸೆ ಇದ್ರೆ ಎಲ್ಲಾದ್ರೂ ಓಡೋಗಿ ಬಚ್ಚಿಟ್ಕೊಂಡ್ಬಿಡು. ಹಾಗಾದ್ರೆ ನೀನೇನ್ ಮಾಡ್ತೀಯಾ? ಯಾರು? ನಾನಾ? ಅದೋ ಈ ಚಿಪ್ಪಿನ ಒಳಗಡೆ ಬಚ್ಚಿಟ್ಕೊಳ್ತೀನಿ. ಆಮೇ, ಈಗ ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದೇ ಒಂದು ದಾರಿ ಇದೆ. ಯಾವ್ದು ಹೇಗೆ ಇರಲಿ, ಇವತ್ತು ಬೇಟೆನ ಓಡೋಗಿ ಹಿಡಿಯುವಂತ ಅಗತ್ಯನೇ ಇಲ್ಲ. ಏ ಮೊಲ, ಇವತ್ತು ನನ್ನ ಬೇಟೆ ನೀನೇ. ಇದು ಚೆನ್ನಾಗಿದೆಯಲ್ಲ. ಸಿಂಹ ಅಣ್ಣನಿಗೋಸ್ಕರ ಒಂದು ಬಹುಮಾನ ತಂದಿಟ್ಟಿದ್ದೀನಿ ಗೊತ್ತಾ? ನನ್ನ ಹತ್ರ ಬಂದು ಹೀಗೆ ಹೇಳ್ತೀಯಲ್ಲ. ಏನದು ಬಹುಮಾನ ಎತ್ತಿಟ್ಟಿದ್ಯಾ? ನೀನ್ ಏನ್ ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ವಲ್ಲ. ಈ ಚಿಪ್ಪ ನೀನು ಹೇಳಿದ ಬಹುಮಾನ ಅದೆಲ್ಲ ಏನೂ ಇಲ್ಲಣ್ಣ. ಈ ಕಾಡಲ್ಲಿ ಒಂದು ರಹಸ್ಯವಾದ ಜಾಗ ಇದೆ, ಅಲ್ಲೊಂದು ಬಹುಮಾನ ಇದೆ. ನೀನ್ ಏನ್ ಹೇಳ್ತಾ ಇದ್ಯಾ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ನಾನು ಈ ಕಡೆ ಬರುವಾಗ ಒಂದು ಶಬ್ದ ಕೇಳಿಸ್ತು.
ಇಲ್ಲಿ ಬಂದ್ ನೋಡಿದ್ರೆ ಆ ಜಾಗದಲ್ಲಿ ಒಂದು ಜಿಂಕೆ ಇತ್ತು. ಏನದು ಜಿಂಕೆನಾ? ಎಲ್ಲಿ? ಆ ಜಿಂಕೆ ಓಡ್ ಹೋಗ್ದಲ್ಲಿ ಇರ್ಲಿ ಅಂತ ನಾನು ಈ ಚಿಪ್ ತಗೋದು ಅದ್ರ ಮೇಲೆ ಇಟ್ಟಿದ್ದೀನಿ. ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ. ಹ, ಜಿಂಕೆನ್ ಬೇಟೆ ಆಡ್ತಿಂದು ಎಷ್ಟು ದಿನ ಆಯ್ತು. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ನೀನ್ ಆ ಕಡೆ ಸೈಡ್ ಹೋಗು, ನಾನು ಆ ಜಿಂಕೆನ್ ಹಿಡಿದು ತಿನ್ಬೇಕು. ಅಣ್ಣ ಅಣ್ಣ ಅವಸರ ಮಾಡ್ಬೇಡಣ. ಈ ಚಿಪ್ ಅನ್ನ ಜೋಪಾನವಾಗಿ ನೋಡ್ಕೋ. ನಾನು ಹೋಗಿ ಜಿಂಕೆನ ಬಿಳದಿಂದ ಆಚೆ ತೆಗೋದಿಕ್ಕೆ ಏರ್ಪಾಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಹೇಳೋದು ನಂಬೋ ತರಾನೇ ಇದೆ. ಹ, ನೀನ್ ಹೋಗಿ ಎಷ್ಟೊತ್ತಲ್ಲಿ ಬರ್ತೀಯಾ? ಬೇಗ ಬಂದ್ಬಿಡ್ತೀನಿ. ಬೇಗ ಬಾ. ಹ, ಈ ಮೊಲ ಎಲ್ಲಿ ಹೋಯ್ತು? ಕಾಣಿಸ್ತಾನೆ ಇಲ್ವಲ್ಲ. ಈ ಚಿಪ್ಪಿನ ಮೇಲೆ ಕೈ ಇಟ್ಕೊಂಡು ಅವಾಗಿಂದ ನಿಂತಿದ್ದು ನನ್ನ ಕೈಯೇ ನೋವ್ತಾ ಇದೆ. ಛೇ, ಅಯ್ಯೋ, ಇಲ್ಲಿ ಯಾವುದು ಏನು ಕಾಣ್ತಿಲ್ವಲ್ಲ. ಆ ಮೊಲ ನನ್ನನ್ನು ಸರಿಯಾಗಿ ಯಾಮಾರಿಸಿ ಹೋಗಿದೆ ಅಂತ ಅನ್ಸುತ್ತೆ. ಏ ಮೊಲವೇ, ನೀ ನನ್ನನ್ನು ನಂಬಿಸಿ ಸರಿಯಾಗಿ ಯಾಮಾರಿಸಿದ್ಯಲ್ಲ, ನನ್ನನ್ನು ಯಾಮಾರಿಸ್ತೀಯ ನೀನು. ಹಾ, ಏಯ್ ಗೆಳೆಯ, ನನ್ನ ಸ್ವಲ್ಪ ತಿರುಗಿಸಿ ಹಾಕ್ತೀಯಾ? ನಿಮಗೆಲ್ಲ ಸಹಾಯನೇ ಮಾಡಬಾರ್ದು. ನೀನೊಬ್ಬ ಮೋಸಗಾರ. ನನಗೆ ಆಪತ್ತ ಬಂದಾಗ ನೀನು ನನ್ನ ಬಿಟ್ಟು ಓಡೋದಲ್ಲ. ಈಗ ಬೇಕಾದ್ರೆ ನಾನು ನಿನ್ನನ್ನು ಕಾಪಾಡ್ಬೋದು. ಮಾಡಿಲ್ಲ ಅಂದ್ರೆ ನಮ್ಮಿಬ್ರ ಮಧ್ಯೆ ವ್ಯತ್ಯಾಸ ಇರೋದಿಲ್ಲ. ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ. ಇನ್ನೊಂದ್ಸಲಿ ಈ ತರ ತಪ್ಪು ನಡೆಯಲ್ಲ, ನಿಜವಾಗ್ಲೂ. ಒಂದಿನ ನದಿಯ ಪಕ್ಕದಲ್ಲೇ ಇದ್ದಂತ ಒಂದು ಮಾವಿನ ಮರದಲ್ಲಿ ಹಸಿರು ಗಿಳಿ ಮತ್ತೆ ಒಂದು ಅಳಿಲು ಸ್ನೇಹಿತರು ಅವು ಮಾತಾಡ್ತಾ ಕೂತಿದ್ವು. ಹಸಿರು ಗಿಣಿಯೇ, ನೀನ್ ನನಗೆ ಬಾಳೆನ್ ತೋಟ ತೋರಿಸ್ಲಿಲ್ಲ. ನೀನ್ ಬಾಳೆನ್ ತಿನ್ನಕ್ ಹೋಗ್ಲಿಲ್ವಾ? ಅಲ್ಲಿಗೆ ನಾನು ಇವಾಗ ಹೋಗ್ತಿದ್ದೀನಿ ಗೆಳೆಯ. ಅಲ್ಲಿರೋ ಬಾಳೆಹಣ್ಣು ತೋಟದಲ್ಲಿ ಅಲ್ಲಿ ಬಾಳೆಹಣ್ಣಿನ ಗೊನೆಗಳಿದಾವೆ. ಅದನ್ನ ನಿನ್ ಹತ್ರ ಹೇಳಿ ಹೋಗ್ಬೇಕಂತ ಬಂದೆ. ಹೌದಾ? ಹಾಗಾದ್ರೆ ಇವತ್ತು ನಾನು ನಿನ್ ಜೊತೆ ಆ ಜಾಗ ನೋಡಕ್ ಬರ್ತೀನಿ. ಆ ಸಮಯದಲ್ಲೇ ಅವರಿಬ್ರು ಅಲ್ಲಿದ್ದಂಥದನ್ನ ನೋಡಿದ್ರು. ಒಂದು ನದಿಯಲ್ಲಿ ಅದೇ ಸಮಯಕ್ಕೆ ಇರುವೆ ಒದ್ದಾಡ್ಕೊಂಡು ಬರ್ತಿತ್ತು. ನೀರಲ್ಲಿ ಮುಳುಗ್ ಹೋಗ್ತಿದ್ದಂತ ಇರುವೆ ಒದ್ದಾಡ್ಕೊಂಡೇ ಬರ್ತಾ ಇತ್ತು. ಅದನ್ನ ನೋಡಿದಂತ ಹಸಿರು ಗಿಳಿ ಅಲ್ಲಿಂದ ಹಾರ್ಕೊಂಡು ಬಂದು ಆ ಇರುವೆ ಹತ್ರಕ್ಕೆ ಬಂತು. ಜೀವ ಕಾಪಾಡ್ಕೊಳಕ್ ಹೋರಾಡ್ತಿದ್ದ ಇರುವೆನ್ ಕಂಡು ಆ ಗಿಣಿ ತುಂಬಾ ಆತಂಕ ಪಡ್ತು. ಒಂದು ನಿಮಿಷನೂ ಯೋಚನೆ ಮಾಡಿದಂತ ಆ ಗಿಳಿ ಮತ್ತೆ ವಾಪಸ್ ಮರದತ್ರ ಹೋಗಿ ಒಂದು ಎಲೆನ ತಗೊಂಡು ಕಿತ್ಕೊಂಡ್ಬಂದು ಆ ಇರುವೆ ಪಕ್ಕ ಹಾಕ್ತು. ಆ ಇರುವೆ ಆ ಎಲೆ ಮೇಲೆ ಹತ್ಕೊಂಡು ಒಂದ್ ರೀತಿಯಿಂದ ಜೀವ ಕಾಪಾಡ್ಕೋತು. ತುಂಬಾ ಸುಸ್ತಾಗಿದ್ದ ಆ ಇರುವೆನ ಎಲೆ ಸಮೇತ ಎತ್ಕೊಂಡು ಹಾರ್ಕೊಂಡು ಹೋಗಿ ಅದರ ಜಾಗಕ್ಕೆ ಅದನ್ನ ಬಿಡ್ತು. ಗಿಳಿಯೇ, ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡ್ದೆ. ನೀನ್ ಬರ್ದೇ ಇದ್ದಿದ್ರೆ ನಾನು ನದಿಲ್ ಮುಳುಗಿ ಸತ್ತೋಗಿರ್ತಿದ್ದೆ. ಆ ಪರಿಸ್ಥಿತಿಯಲ್ಲಿ ನಿನ್ನನ್ನ ಕಾಪಾಡೋದು ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಏನು, ನಿನ್ನ ಅದೃಷ್ಟನಾ? ಹೌದು, ಅದರಿಂದ ನಾನು ನಿನ್ನನ್ನ ಕಾಪಾಡೋದಕ್ಕೆ ಸಾಧ್ಯ ಆಯ್ತು. ಒಂದು ಜೀವನ ಉಳಿಸ್ದೆ ಅಲ್ವಾ, ಅದೇ ಅದೃಷ್ಟ ಅಂತ ಹೇಳಿದೆ. ಇರುವೆ, ನೀನ್ ಹೇಗೋಗಿ ಆ ನದಿಲ್ ಬಿದ್ದೆ? ಅಲ್ಲಿ ಗೂಡಿದ್ದಂತಹ ಮರದಲ್ಲಿ ಜೇನಿನ ಹೀರಣ್ಣ ಅಂತ ಹೋಗಿ ಹತ್ತದೆ. ಆ ಸಮಯದಲ್ಲಿ ನನ್ನ ಕಾಲ್ ಜಾರ್ತು, ಹಾಗೆ ನದಿಲ್ ಬಿದ್ದೋಗ್ಬಿಟ್ಟೆ ನಾನು. ಜ್ಞಾನ ಇಲ್ದರೆ ಮರ ಹತ್ತಿ ನಡೆದ್ರೆ ಹೀಗೇನೆ ಆಗೋದು. ಏನೇ ಆದ್ರೂ ಆ ಗಿಳಿ ನಿನ್ನ ಈ ಸಮಯದಲ್ಲಿ ನೋಡ್ಲಿಲ್ಲ ಅಂದ್ರೆ ನದಿಲ್ ಬಿದ್ದಿದ್ ನೀನು ಕಡಲು ತೀರಕ್ಕೆ ಹೋಗಿ ಸೇರ್ಬಿಡ್ತಿದ್ದೆ. ಗಿಳಿಯೇ, ಈ ಸಹಾಯನ ನಾನು ಜೀವನ ಪೂರ್ತಿ ಮರೆಯೋದಿಲ್ಲ. ಇದಕ್ ಬದಲಾಗಿ ಯಾವತ್ತಾದ್ರೂ ಒಂದಿನ ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ಸಹಾಯ ಮಾಡ್ತೀಯಾ? ನೀನಾ? ನೀನೊಂದು ಚಿಕ್ಕ ಇರುವೆ,
ಮಳೆಗಾಲ ಚಳಿಗಾಲ ಬಂದ್ರೆ ಆ ಗಾಳಿಲಿ ತೂರ್ಕೊಂಡು ಹೋಗ್ತೀಯಾ. ಹಸಿರು ಗಿಳಿಗೆ ನೀನ್ ಸಹಾಯ ಮಾಡ್ತೀಯಾ. ಸುಮ್ನೆ ಕಾಮಿಡಿ ಮಾಡಿದರೆ ಹೋಗು. ಇಲ್ಲೋಡು ಅಲಿಲು, ಈ ರೀತಿ ಸಲೀಸಾಗಿ ಯಾರ ಹತ್ರನೂ ಮಾತಾಡಬಾರ್ದು. ಇಲ್ಲೋಡು ಇರುವೆ, ಇವತ್ತಿನಿಂದ ನಾವೆಲ್ಲರೂ ಸ್ನೇಹಿತರಾಗಿ ಇರೋಣ. ಆ ರೀತಿ ಹೇಳ್ಬಿಟ್ಟು ಆ ಗಿಳಿ ಅಲ್ಲಿಂದ ಹಾರ್ ಹೋಯ್ತು. ಅಳಿಲು ಕೂಡ ಪಕ್ಕದಲ್ಲೇ ಇದ್ದ ಮರಕ್ಕೆ ಓಡ್ ಹೋಯ್ತು. ಒಂದು ದಿನ ಆ ಜಾಗಕ್ಕೆ ಒಬ್ಬ ಬೇಟೆಗಾರ ಬಂದ. ಬೇಡನ ಕೆಲಸ ಏನು, ಬೇಟೆ ಆಡೋದಲ್ವಾ. ಬೇಟೆ ಆಡೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡ್ಕೊಂಡ್ ಬಂದ ಅವನಿಗೆ ಮರದ ಮೇಲೆ ಕೂತಿದ್ದ ಹಸಿರು ಗಿಳಿ ಕಣ್ಣಿಗೆ ಬಿತ್ತು. ಕೂಡ್ಲೆ ಏನ್ ಮಾಡ್ದ ಗೊತ್ತಾ, ಬಿಲ್ಲು ಬಾಣ ಹಿಡಿದು ತಯಾರಾಗಿ ನಿಂತ್ಕೊಂಡ್ಬಿಟ್ಟ. ಅದೇ ಸಮಯಕ್ಕೆ ಊಟ ತಗೊಂಡ್ ಹೋಗ್ತಿದ್ದ ಇರುವೆ ಅವನನ್ನ ನೋಡ್ತು. ಬೇಟೆಗಾರ ಏನ್ ಮಾಡ್ತಾನೆ ಅನ್ನೋದು ಇರುವೆಗೆ ಅರ್ಥ ಆಗೋಯ್ತು. ಆ ಬೇಟೆಗಾರ ಪಾಪ ಆ ಗಿಳಿ ಮೇಲೆ ಗುರಿ ಇಟ್ಟಿರೋ ಹಾಗಿದೆ. ಹೇಗಾದ್ರೂ ಆ ಗಿಳಿನ ಕಾಪಾಡೋದಕ್ಕೆ ನಾನು ದಾರಿ ಹುಡುಕ್ಬೇಕು. ಇರುವೆ ಅಲ್ಲಿಂದ ಬೇಗ ಓಡ್ ಹೋಗಿ ಬೇಡನ ಕಾಲ್ ಹತ್ರ ಹೋಯ್ತು. ಹೋಗಿ ಏನ್ ಮಾಡ್ತು, ಸರಿಯಾಗಿ ಕಚ್ತು ಒಂದ್ಸರಿ. ಹೇಗೂ ಒಂದು ಇವತ್ತು ಆ ಗಿಳಿನ ನಾನು ಕಾಪಾಡಿದ್ನಲ್ಲ. ಇಲ್ಲಿ ನೋಡು ಇರುವೆ, ದಯವಿಟ್ಟು ನನ್ನ ಕ್ಷಮಿಸು. ಅವತ್ತು ನಿನ್ನ ತುಂಬಾ ಆಡ್ಕೊಂಡ್ಬಿಟ್ಟೆ, ಅದಕ್ಕೆ ನಾನಿವತ್ತು ಕ್ಷಮೆ ಕೇಳ್ತಿದ್ದೀನಿ. ಅದೆಲ್ಲ ಪರವಾಗಿಲ್ಲ ಗೆಳೆಯ. ಭೂಮಿಲಿ ಒಂದೊಂದು ಜೀವಕ್ಕೂ ಕೂಡ ಅವ್ರವ್ರದೇ ಆದಂಥ ಶಕ್ತಿಗಳಿರತ್ತೆ. ಅದರಲ್ಲಿ ಚಿಕ್ಕದು ದೊಡ್ಡದು ಅಂತ ಯಾವತ್ತೂ ತುಲನೆ ಮಾಡಬಾರ್ದು. ಎಂಥ ಒಂದು ತುಂಟ ಕೆಲಸ ಮಾಡ್ತು ಈ ಕೋತಿ. ನಮ್ಗೆ ಮಾವಿನ ಹಣ್ಣು ತಿನ್ನಕ್ಕೂ ಕೂಡ ಬಿಡ್ಲಿಲ್ಲ. ಇಂಥ ಒಂದು ತುಂಟ ಕೆಲಸ ಮಾಡುತ್ತಾ ಈ ಕೋತಿ. ಆ ಕೋತಿ ತುಂಬಾ ತಲೆಹರಟೆ ಕೆಲಸ ಮಾಡ್ತಾ ಇದ್ದ. ಅವನ್ ತಲೆಹರಟೆ ಕೆಲಸದಿಂದ ಕಾಡಲ್ಲಿದ್ದಂಥ ಬೇರೆ ಪ್ರಾಣಿಗಳಿಗೆಲ್ಲ ತುಂಬಾ ತೊಂದರೆಗಳಾಗ್ತಾ ಇತ್ತು. ಅಯ್ಯೋ, ಅಯ್ಯೋ ನನ್ ಬಾಲ. ಹೀಗಿರುವಾಗ ಒಂದು ದಿನ ಕಾಡಲ್ಲಿ ಮರ ಕಡಿಯೋದಕ್ಕೆ ಜನಗಳು ಬಂದ್ರು. ಅವರು ಕಾಡಲ್ಲಿ ಒಂದು ಕಡೆಯಿಂದ ಮರಗಳನ್ನ ಕಡಿಯೋದಕ್ಕೆ ಶುರು ಮಾಡಿದ್ರು. ತಮ್ಮ ನೂಲ, ಕಾಡಿಗೆ ಮರ ಕತ್ತರಿಸೋರು ಬಂದಿದ್ದಾರೆ ಅನ್ಸುತ್ತೆ. ನೀನು ಆ ಕಡೆ ಎಲ್ಲ ಹೋಗ್ಬೇಡ, ಅರ್ಥ ಆಯ್ತಾ? ನೀನೇನಾದರೂ ಅವ್ರ ಕಣ್ಣಿಗೆ ಬಿದ್ದರೆ ದೊಡ್ಡ ಅಪಾಯ ಆಗುತ್ತೆ. ಸರಿ ಸರಿ, ನಾನ್ ನೋಡ್ಕೊಳ್ತೀನಿ. ಹಾಗಾದ್ರೆ ಮೊದಲು ಆ ಜಾಗಕ್ಕೆ ಹೋಗಿ ನೋಡಿ, ಆಮೇಲೆ ತಾನೇ ನಮ್ಮ ಕೆಲಸ ಪ್ರಾರಂಭಿಸೋದು. ಮರವನ್ನು ಹೇಗೆ ಕಡಿತಾನೆ ಅಂತ ಇದುವರೆಗೂ ನಾನು ನೋಡೇ ಇಲ್ವೇ. ತಮ್ಮ, ನಾನು ಹೇಳೋದನ್ನು ಕೇಳು. ಅಲ್ಲಿ ಹೋಗಿ ನಿನ್ನ ಪೌರುಷತ್ವನ ತೋರಿಸ್ಬೇಡ. ಸ್ವಲ್ಪ ಕೂಡ ತಡ ಮಾಡದೆ ಈ ತುಂಟ ಕೋತಿ ಆ ಜಾಗಕ್ಕೆ ಹೋಗಿ ಸೇರ್ದ. ಆ ಸಮಯ ಮರ ಕಡಿಯೋರು ಯಾರು ಅಲ್ಲಿರ್ಲಿಲ್ಲ. ಅವ್ರ ಕೆಲ್ಸನೆಲ್ಲ ಮುಗಿಸ್ಕೊಂಡು ಅವರು ವಿಶ್ರಾಂತಿ ಪಡಿತಾ ಇದ್ರು. ಅಲ್ಲಿಗೆ ಹೋದಂತ ಈ ತುಂಟ ಕೋತಿ ಮರ ಕಡಿಯೋರ ಆಯುಧನ ಕೈಯಲ್ಲಿ ಹಿಡ್ಕೊಂಡ. ಒಂದೊಂದು ಗಿಡವನ್ನು ಕೂಡ ಕಡಿಯೋದಕ್ಕೆ ಶುರು ಮಾಡ್ದ. ಕಡೆಯಲ್ಲಿ ಈ ತುಂಟ ಕೋತಿಗೂ ಕೂಡ ಅದೇ ನಡೀತು. ಹಾಗೆ ಅಹಂಕಾರಿಯಾಗಿ ತುಂಟನಾಗಿ ಇದ್ದಂತಹ ಆ ಕೋತಿ ತನ್ನ ಬಾಲವನ್ನ ಕಳ್ಕೊಳ್ಬೇಕಾಯ್ತು. ಈ ಕೋತಿ ಸಪ್ಪೆ ಮುಖ ನೋಡ್ತಾ ಇದ್ದೀರಾ? ಬಾಲ ಇಲ್ದೇ ಇರುವಂತಹ ಈ ಕೋತಿನ ಕಾಡಲ್ಲಿದ್ದಂತಹ ಬೇರೆ ಪ್ರಾಣಿಗಳೆಲ್ಲ ರೇಗ್ಸೋದಕ್ ಶುರು ಮಾಡಿದ್ರು. ಈ ತುಂಟ ಕೋತಿಗೆ ತುಂಬಾ ಬೇಜಾರಾಗಿ ಹೋಯ್ತು. ಅವನು ಒಂದು ದೊಡ್ಡ ಮರದ ಮೇಲೆ ಹೋಗಿ ಕೂತ್ಕೊಂಡ.
ಆಗಷ್ಟೇ ಆ ಮರದಲ್ಲಿದ್ದಂಥ ಒಂದು ತೂತಿನೊಳಗೆ ಏನೋ ಪಳಪಳ ಅಂತ ಹೊಳಿತಿರೋದನ್ನ ನೋಡ್ದ. ಆಹಾ, ಏನಿದು ವಿಚಿತ್ರವಾಗಿದೆಯಲ್ಲ. ಬಾಲ ಇಲ್ಲದ ನನಗೆ ದೇವರು ಕೊಟ್ಟ ವರ ಇದ್ದಂಗಿದೆ. ನನಗೆ ಏನಾದರೂ ಆಗಲಿ, ಇದು ನಾನೇ ಇಟ್ಕೊಳ್ತೀನಿ. ಭಯ ಪಡಬೇಡಿ, ನಾನು ನಿನಗೆ ತೊಂದರೆ ಕೊಡೋದಿಲ್ಲ. ನಿನಗೆ ಸಹಾಯ ಮಾಡಬೇಕು ಅಂತಾನೆ ನಾನು ಬಂದಿರೋದು. ನನಗೆ ಸಹಾಯ ಮಾಡೋದಕ್ಕ? ಅದು ಹೇಗೆ? ಹೌದು, ನಾನು ನಿನ್ನ ಎಲ್ಲ ಆಸೆಗಳನ್ನ ಈಡೇರಿಸ್ತೀನಿ. ನನ್ನ ಎಲ್ಲ ಆಸೆಗಳನ್ನ? ನಿನಗೆ ಯಾವುದೇ ಆಸೆ ಇದ್ರೂ ಕೂಡ ಅದನ್ನ ನಾನು ನೆರವೇರಿಸ್ತೀನಿ. ಆದ್ರೆ 3 ವರಗಳನ್ನ ಮಾತ್ರ ನೀನ್ ಕೇಳಬೇಕು. ಇವತ್ತು ನನಗೆ ಅದೃಷ್ಟನೇ. 3 ವರಗಳನ್ನ ಇವ್ರ ಹತ್ರ ತಗೊಂಡ್ಬಿಡ್ಬೇಕು. ಆಮೇಲೆ ಈ ಕಾಡಲ್ಲಿ ನಾನೊಬ್ಬನೇ ರಾಜಂತರ ತಿರುಗಾಡ್ತಾ ಇರಬೇಕು. ಮೊದಲು ಈ ತುಂಡಾಗಿರೋ ಬಾಲವನ್ನು ಇವ್ರ ಹತ್ರ ಕೇಳಬೇಕು. ನನಗೆ ತುಂಡಾಗಿರುವಂತ ನನ್ನ ಬಾಲ ಬೇಕು. ಮೊದಲು ಆ ವರ ಕೊಡು ನೋಡೋಣ. ಓ, ಅದಕ್ಕೇನು, ಈ ಕೂಡ್ಲೆ ಮಾಡ್ತೀನಿ. ತಗೋ ನಿನ್ನ ಬಾಲ, ಎತ್ಕೋ. ಏನಪ್ಪ ನೀನು ತಮಾಷೆ ಮಾಡ್ತೀಯಾ? ನಾನು ಕೇಳಿದ್ದು ಬಾಲ ಮೊದಲಂತೆ ನನ್ನ ದೇಹಕ್ಕಿರಬೇಕು. ಓ, ಅಷ್ಟೇನಾ ವಿಷಯ? ದೇಹಕ್ಕೆ ತಾನೇ ಇಟ್ಬಿಡೋಣ. ಈಗ ನೋಡು, ತಗೋ. ಅಯ್ಯಯ್ಯ, ಹೇ ಭೂತ, ಏನ್ ಮಾಡಿದೆ ನನಗೆ? ಬಾಲ ಎಲ್ಲಾದ್ರೂ ಹೊಟ್ಟೆಲ್ ಹುಟ್ಟುತ್ತಾ? ಬೇರೆ ಎಲ್ಲಿಡ್ಬೇಕು? ಅಯ್ಯಯ್ಯೋ, ಬಾಲ ಎಲ್ಲಿರುತ್ತೆ ಅಂತ ಪೆಡಂಬೂತಿ ತರ ಇದೆಯಲ್ಲ ನೀನು. ಗೊತ್ತಿಲ್ಲಪ್ಪ ನನಗೆ ಬಾಲ ಇಲ್ವಲ್ಲ. ಇಲ್ಲಿ ನೋಡು, ಅದು ಇಲ್ಲಿರುತ್ತೆ. ಏನು ನಿನಗೆ ಅರ್ಥ ಆಯ್ತಾ? ಓ, ಅಷ್ಟೇನೇನಾ? ಇಂದ ತಗೋ ಇವಾಗ. ಹೋ, ನನ್ನ ಬಾಲ ನನಗೆ ಮತ್ತೆ ಬಂದ್ಬಿಡ್ತು. ಹೇ ಭೂತವೇ, ಇನ್ನು ಉಳಿದಿರುವ 2 ವರಗಳನ್ನು ಕೊಟ್ಬಿಡ್ತೀಯಾ? ನಿನಗೆ ನಾನು 3 ವರಗಳನ್ನು ಕೊಟ್ಟುಬಿಟ್ಟೆ. ಹೇಗೆ? ಇದುವರೆಗೂ 1 ವರನೇ ಪೂರ್ತಿಯಾಗಿರೋದು. ಬಾಲ ತಂದು ಕೊಟ್ಟಿದ್ದು ಅದು ಮೊದಲನೇ ವರ. ಬಾಲವನ್ನ ದೇಹಕ್ಕೆ ಅಂಟಿಸೋಕೆ ಹೇಳಿದ್ದು 2ನೇ ವರ. ಬಾಲವನ್ನ ಮತ್ತೆ ಮೊದಲನೇ ಸ್ಥಿತಿಗೆ ತಂದುಕೊಟ್ನಲ್ಲ, ಅದು 3ನೇ ವರ. ಏನಯ್ಯ ಇದು? ನಾನು ಕೇಳಿದ್ದೊಂದು ಇಲ್ಲಿ ನಡೀತಾ ಇರೋದು ಒಂಥರ ಇದೆಯೇ? ಏ ಮುಟ್ಟಾಳ, ಬುದ್ಧಿ ಇಲ್ದಿರೋ ಕೋತಿಯೇ, ನಿನಗೀಗ ಬಾಲ ಮಾತ್ರ ವಾಪಸ್ ಸಿಕ್ತಲ್ಲ, ಅದೇ ದೊಡ್ಡ ಅದೃಷ್ಟ ಅಂತ ಅನ್ಕೊಂಡು ಸಂತೋಷ ಪಡು. ಇನ್ಮೇಲಾದ್ರೂ ಯಾರಿಗೂ ತೊಂದರೆ ಕೊಡಬೇಡ ನೀನು. ನಾನು ಹೇಳಿದ ಅರ್ಥ ಆಯ್ತಾ? ಅದಾದ ನಂತರ ಯಾವತ್ತೂ ಅವನು ಬೇರೆ ಪ್ರಾಣಿಗಳನ್ನ ರೇಗಿಸೋದಾಗ್ಲಿ ತೊಂದರೆ ಮಾಡೋದಾಗ್ಲಿ ಮಾಡೋದನ್ ಬಿಟ್ಟ.